ರಾಜ್ಯಾದ್ಯಂತ ನಾನು, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು ಪತ್ರಿಕಾ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇವತ್ತು ಒಂದೇ ದಿನ ನಾವು ಎಲ್ಲ ಕಡೆನೂ ಕೂಡ ಪತ್ರಿಕಾ ಸಂದರ್ಶನವನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಪ್ರಮುಖವಾಗಿ ಈ ಚುನಾವಣೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಚುನಾವಣೆ ಅಲ್ಲ, ದೇಶಕ್ಕೆ ಸಂಬಂಧಪಟ್ಟಂತ ಚುನಾವಣೆ. ರಾಜ್ಯಕ್ಕೆ ಸಂಬಂಧಪಟ್ಟ ಚುನಾವಣೆ ಮೊನ್ನೆ ಆಗಿದೆ, ಇದು ದೇಶಕ್ಕೆ ಸಂಬಂಧಪಟ್ಟಂತ ಚುನಾವಣೆ. ದೇಶದ ಆಗುಹೋಗುಗಳ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ, ದೇಶವನ್ನ ಕಾಯುವ ಕಾವಲುಗಾರ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಡೆಯುವಂತ ಚುನಾವಣೆ ಇದೆ. ಕಾಂಗ್ರೆಸ್ ಪಾರ್ಟಿ ದೇಶದ ವಿಚಾರಗಳನ್ನ ಮರೆಮಾಚ್ತಾ ಇದೆ. ಅವರ ನಾಯಕರಾದಂತ ರಾಹುಲ್ ಗಾಂಧಿ ಹೆಸರನ್ನು ಎಲ್ಲೂ ತರ್ತಾ ಇಲ್ಲ. ರಾಹುಲ್ ಎಲ್ಲಪ್ಪ ಅಂತ ಹೇಳಿದ್ರೆ ಕಾಣೆ ಆಗೋಗಿದ್ದಾರೆ, ಹುಡುಕ್ಬೇಕು. ಎಲ್ಲಿದ್ಯಪ್ಪ ರಾಹುಲ್ ಅಂತ ಹೇಳಿದ್ರೆ ಹುಡುಕುವಂತ ಸ್ಥಿತಿ ಇವತ್ತು ರಾಹುಲ್ ಗಾಂಧಿಗೆ ಬಂದಿದೆ, ಸೋನಿಯಾ ಗಾಂಧಿ ಅವರಿಗೆ ಬಂದಿದೆ. ಅವರು ರಾಜ್ಯದ ವಿಚಾರಗಳನ್ನ ಪ್ರಸ್ತಾವ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ವಿಚಾರಗಳನ್ನ ಪ್ರಸ್ತಾವ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ವಿಚಾರ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ರಾಹುಲ್ ಗಾಂಧಿ ಹೆಸರಾಗಲಿ, ಸೋನಿಯಾ ಗಾಂಧಿ ಹೆಸರಾಗಲಿ, ಪ್ರಿಯಾಂಕಾ ಗಾಂಧಿ ಹೆಸರಾಗಲಿ ಇಲ್ಲ. ಅಂದ್ರೆ ದೇಶದಲ್ಲಿ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ ಅಂತೇಳಿ ಸ್ವತಃ ಕಾಂಗ್ರೆಸ್ ಅವರು ಒಪ್ಕೊಂಡಂಗೆ ಆಗಿದೆ. ನಾವು ನರೇಂದ್ರ ಮೋದಿ ನಮ್ಮ ದೇಶದ ಮುಂದಿನ ಪ್ರಧಾನಿ ಅಂತೇಳಿ ಬಿಜೆಪಿ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ಅವರ ನೇತೃತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಆದ್ರೆ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಇನ್ನೂ ಕೂಡ ಕಾಣ್ತಾ ಇಲ್ಲ. ಎಲ್ಲೂ ಕೂಡ ಬಹಳ ರಾಹುಲ್ ಗಾಂಧಿ ಹೆಸರಾಗ್ಲಿ, ಸೋನಿಯಾ ಗಾಂಧಿ ಅವರ ಹೆಸರಾಗ್ಲಿ ಎಲ್ಲೂ ಕೂಡ ಪ್ರಸ್ತಾವನೆಯನ್ನ ಎಷ್ಟು ಕಡಿಮೆ ಬೇಕೋ ಅಷ್ಟು ಕಡಿಮೆ ಮಾಡ್ತಾ ಇದ್ದೀವಿ. ಅಂದ್ರೆ ಇವತ್ತು ನಾವು ಇದು ದೇಶಕ್ಕೆ ನಡೆಯುವಂತ ಚುನಾವಣೆ, ದೇಶದ ಅಭಿವೃದ್ಧಿಗೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ ದೇಶಕ್ಕೆ, ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, UPA ಸರ್ಕಾರ. ಆ ಸಂದರ್ಭದಲ್ಲಿ ಅವ್ರು ಮಾಡಿದಂತ ಸಾಧನೆಗಳ ಪಟ್ಟಿಗಳನ್ನ ಹೇಳ್ಬೇಕಾಗಿತ್ತು. ಹಿಂದೆ ಕಾಂಗ್ರೆಸ್ ಇದ್ದಾಗ ನಾವು ಈ ತರದ ಅಭಿವೃದ್ಧಿಯನ್ನ ಕಾರ್ಯಗಳನ್ನ ಮಾಡಿದ್ದೀರಿ. ಬಿಜೆಪಿ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದೆ, ಹೇಳ್ಬೇಕಾಗಿತ್ತು. ಅದೆಲ್ಲೂ ಪ್ರಶ್ನೆನೇ ಬರ್ತಾ ಇಲ್ಲ. ಅಭಿವೃದ್ಧಿ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ ಅವರು ಎಲ್ಲೂ ಕೂಡ ಒಂದು ಚಕಾರ ಮಾತನ್ನು ಕೂಡ ಆಡ್ತಾ ಇರೋದಂಥದ್ದನ್ನ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ ಅವರೆಲ್ಲೂ ಕೂಡ. ಅದರಿಂದ ನಾನು ರಾಜ್ಯದ ಜನತೆಗೆ ವಿನಂತಿಯನ್ನ ಮಾಡ್ತೀನಿ, ಇದು ದೇಶಕ್ಕೆ ಸಂಬಂಧಪಟ್ಟಂತ ವಿಚಾರ, ದೇಶದ ಭವಿಷ್ಯ ನಿರ್ಮಾಣ ಮಾಡುವಂತ ಚುನಾವಣೆ. ಇಂಥ ಸಂದರ್ಭದಲ್ಲಿ ನಾವು ದೇಶಕ್ಕೋಸ್ಕರ ಮತ ಹಾಕ್ಬೇಕು, ದೇಶದ ಅಭಿವೃದ್ಧಿಗೋಸ್ಕರ ಮತ ಹಾಕ್ಬೇಕು. ಈ ವಿಚಾರವನ್ನ ಇಟ್ಕೊಂಡು ಇವತ್ತು ನಾವು ಚುನಾವಣೆಗೆ ನಾವು ಹೊರಟಿದ್ದೀವಿ. ಹಿಂದೆ ಕೂತಿರೋರೆಲ್ಲ ಮೊಬೈಲ್ ಹಾಕೊಂಡು, ಇಲ್ಲಾಂದ್ರೆ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಲೋಕಸಭೆಗೆ ಕಾಂಗ್ರೆಸ್ಗೆ ಮತ ಕೊಟ್ಟರೆ ಭ್ರಷ್ಟಾಚಾರಕ್ಕೆ ಮತ ಕೊಟ್ಟಂಗೆ. ಈಗೆಲ್ಲ ಆಲ್ರೆಡಿ ಎಲ್ಲ ಜೈಲುಗಳೆಲ್ಲ ಇದ್ದಾರೆ, ಇಲ್ಲ ಬೇಲಲ್ಲಿ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೆ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ UPA ಸರ್ಕಾರ ಇದ್ದಾಗ ಕೋಲ್ ಹಗರಣ ಇರ್ಬೋದು, ಹೆಲಿಕಾಪ್ಟರ್ ಹಗರಣ ಇರ್ಬೋದು, ಅಂದ್ರೆ ಪಾತಾಳದಿಂದ ಹಿಡಿದು ಕಲ್ಲಿದ್ದು ಹಗರಣ ಇರ್ಬೋದು, ಆಕಾಶದವರೆಗೂ 2G ವರ್ಗು ಹಗರಣಗಳ ಸರಮಾಲೆಯಾಗಿ ಇವತ್ತು ಕೂಡ ಹಲವಾರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಬೇಲಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಲಲ್ಲು ಪ್ರಸಾದ್ ಯಾದವ್ ಇರ್ಬೋದು, ಕೇಜ್ರಿವಾಲ್, ಮೊನ್ನೆ ತಾನೇ ಕೇಜ್ರಿವಾಲ್ ಇರ್ಬೋದು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ಬೇಲಲ್ಲಿರುವಂಥದ್ದು ನೋಡ್ತಾ ಇದ್ದೀವಿ. ಅಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಒಂದು ರೀತಿ ಭ್ರಷ್ಟಾಚಾರಕ್ಕೆ ಒಂದು ಓಟ್ ಹಾಕ್ದಂಗೆ ಮತ್ತು ದೇಶದ ಅಭದ್ರತೆಗೆ ಓಟ್ ಹಾಕ್ದಂಗೆ. ಯಾಕಂದ್ರೆ ಕಾಶ್ಮೀರನ ನಮ್ದು ಅಂತ ಕಾಂಗ್ರೆಸ್ ಅವರು ಒಪ್ಕೊಂಡೇ ಇಲ್ಲ.
ನಮ್ಮ ಗಡಿಗಳಲ್ಲಿ ಯೋಧರಿಗೆ ಪೂರ್ಣ ಅಧಿಕಾರವನ್ನು ಕಾಂಗ್ರೆಸ್ಸಿಂದ ಕೊಡಲೇ ಇಲ್ಲ. ದಿನನಿತ್ಯ ಪಾಕಿಸ್ತಾನದ ಹಾವಳಿಯನ್ನು ನಾವು ನೋಡ್ತಾ ಇದ್ದೀವಿ. ಮೋದಿಯವರು ಬಂದ ಮೇಲೆ ಆ ಪಾಕಿಸ್ತಾನದ ಹಾವಳಿನೂ ನಿಂತೋಗಿದೆ. ಒಂದು ರೀತಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಭದ್ರತೆ, ದೇಶದ ಭದ್ರತೆಗೆ ಅಪಾಯ ತಂದೊಡ್ಡುವ ಸಂಭವ ಇದೆ. ಯಾಕಂದ್ರೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದನ್ನ ನಾವು ನೋಡಿದ್ದೀವಿ. ಅವ್ರನ್ನ ಕರ್ಕೊಂಬಂದವರು ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯರು. ಅವರ ಲೆಟರ್ಡಲ್ಲೇ ಅವರೆಲ್ಲರಿಗೂ ವಿಧಾನಸೌಧಗಳ ಒಳಗಡೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಾರೆ. ಅದು ಪ್ರೂವ್ ಆಗಿದೆ. ಈಗಾಗಲೇ ಅವರು ಕೇಸನ್ನು ದಾಖಲೆ ಹಾಕಿದ್ದಾರೆ. ಅಂದರೆ ಅಭದ್ರತೆ ಅಂದರೆ ಕಾಂಗ್ರೆಸ್. ಇದನ್ನ ನಾವು ತಿಳಿಸ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ಸಿನ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮನೆಯೊಂದು 2 ಬಾಗಿಲಾಗಿದೆ. ಕೋಲಾರದಲ್ಲಿ ಮನೆಯೊಂದು 2 ಬಾಗಿಲು. ಅದು ಜಗಜ್ಜಾಹಿರತ, ನಾನು ಹೇಳೋದಲ್ಲ. ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಯಾವುದೇ ಭಾಗಕ್ಕೆ ಹೋದ್ರೂ 2 ಗ್ಯಾಂಗ್ ಅಂತೂ ಪ್ರತ್ಯಕ್ಷ. 2 ಗ್ಯಾಂಗ್. ಒಂದು ರಮೇಶ್ ಕುಮಾರ್ ಅವ್ರ ಗ್ಯಾಂಗು, ಇನ್ನೊಂದು KH ಮುನಿಯಪ್ಪನವ್ರ ಗ್ಯಾಂಗು. 3ನೇದು ಬರ್ತಾ ಇದೋ ಇಲ್ಲ, ಸಿದ್ದರಾಮಯ್ಯನವ್ರ ಗ್ಯಾಂಗು ಕೂಡ ಅಲ್ಲಲ್ಲಿ ಕಾಣ್ತಾ ಇದೆ. ಈಗ ಅಭ್ಯರ್ಥಿ ರಮೇಶ್ ಕುಮಾರ್ ಗ್ಯಾಂಗಿಗೂ ಇಲ್ಲ, KH ಮುನಿಯಪ್ಪನ ಗ್ಯಾಂಗಿಗೂ ಇಲ್ಲ. ಬೆಂಗಳೂರವರು ಯಾರೋ ಬೆಂಗಳೂರು ಬೆಂಗಳೂರಲ್ಲಿ ಮೂಲ ಅಲ್ಲ, ಇಲ್ಲಪ್ಪ, ಮೂಲ ಬೇರೆ ರಾಜ್ಯದವರು ಅಂತಾರೆ. ಹಿಂದೂಪುರ ತಾಲೂಕು ಅಂತ ಚೆಕ್ ಮಾಡ್ಕೋಣ, ವೆರಿಫಿಕೇಶನ್. ಈ ಸದ್ಯಕ್ಕೆ ಬೆಂಗಳೂರವರು ಇಲ್ಲಿ ಮಾಡಿದ್ದಾರೆ. ಅಂದ್ರೆ 3ನೇ ಗ್ಯಾಂಗ್ ಇಲ್ಲಿ ಬಂದಿರೋದು. ಥರ್ಡ್ ಗ್ಯಾಂಗ್ ಅಂದ್ರೆ ಇನ್ನೊಂದು ಬಾಗಿಲಿನ ಓಪನ್ ಆಗ್ಬೇಕು. 2 ಬಾಗಿಲಾಗಿದೆ ಕಾಂಗ್ರೆಸ್ ಕೋಲಾರದಲ್ಲಿ, 2 ಬಾಗಿಲಿದೆ. 3ನೇ ಬಾಗಿಲು ಓಪನ್ ಆಗ್ಬೇಕು. ಅದು ಯಾವಾಗ ಓಪನ್ ಆಗ್ತೈತೋ ಗೊತ್ತಿಲ್ಲ, ಯಾವಾಗ ಕ್ಯಾನ್ವಾಸ್ ಶುರು ಮಾಡ್ತಾರೋ ಗೊತ್ತಿಲ್ಲ. ಬಾಗಿಲಂತೂ ಓಪನ್ ಆಗಿಲ್ಲ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಈಗಾಗಲೇ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಅವರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, 3 ತಲೆಮಾರಾಗೋಷ್ಟು ಲೂಟಿ ಹೊಡೆದ್ಬಿಟ್ಟಿದ್ದೀರಾ ಕಾಂಗ್ರೆಸ್ ಅವರು. ರಮೇಶ್ ಕುಮಾರ್ ಹೇಳಿರೋದು ಆನ್ ರೆಕಾರ್ಡ್ ಹೇಳಿರೋದು. 3 ತಲೆಮಾರಷ್ಟು ಕಾಂಗ್ರೆಸ್ ಅವರು ಲೂಟಿ ಮಾಡಿದ್ದೀರಾ ಅಂದ್ರೆ ಲೂಟಿಕೋರ್ರು ನೀವು. ಇನ್ನಾದ್ರೂ ಕಾಂಗ್ರೆಸ್ಗೆ ಕೆಲಸ ಮಾಡಿ ಅನ್ನೋ ತರ ಹೇಳಿದಾರೆ ಅವರು. ಅಂದ್ರೆ ಅದರಿಂದ ನೀವು ಕಾಂಗ್ರೆಸ್ಸಿನ ಋಣ ತೀರಿಸಿ, ಲೂಟಿ ಹೊಡೆದಿದ್ದೀರಾ, ಕಾಂಗ್ರೆಸ್ಸಿನ ಋಣ ತೀರಿಸಿ ಅಂತೇಳಿ ಹೇಳಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ವಿಶೇಷವಾಗಿ ಕೋಲಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಮೊದಲು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಎತ್ತಿನಹೊಳೆಗೆ ಮೊದಲು ಹಣವನ್ನು ಬಿಡುಗಡೆ ಮಾಡಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದ್ದು ಸದಾನಂದ ಗೌಡರು, ಬಿಜೆಪಿಯ ಮುಖ್ಯಮಂತ್ರಿ. ಕರೆಕ್ಟಾ? ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮೊನ್ನೆ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ 3,000 ಕೋಟಿ ರೂಪಾಯಿ ಹಣವನ್ನು ಎತ್ತಿನಹೊಳೆಗೆ ಬಿಡುಗಡೆ ಮಾಡಿದ್ದಾರೆ. ಈ ಕೋಲಾರ ಭಾಗಕ್ಕೆ ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆಯನ್ನ ಬಿಜೆಪಿ ಸರ್ಕಾರ ಮಾಡಿದೆ. ಈಗ ಕಾಂಗ್ರೆಸ್ ಬಂದ ಮೇಲೆ ಕೋಲಾರದಿಂದ ಹಿಡಿದು ಇಡೀ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಎಲ್ಲ ಕಡೆ ಬರಗಾಲ, ಕುಡಿಯೋ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ಒಂದೇ ಒಂದು ಗೋಶಾಲೆಯನ್ನ ಈ ಒಂದು ಭ್ರಷ್ಟ ಸರ್ಕಾರ, ನಾಲಾಯಕ್ ಸರ್ಕಾರ, ಒಂದೇ ಒಂದು ಗೋಶಾಲೆಯನ್ನು ಮಾಡಿಲ್ಲ. ಮೇವು ಸಿಗ್ತಾ ಇಲ್ಲ, ಎಲ್ಲೂ ಮೇವು ಸಿಗ್ತಾ ಇಲ್ಲ.
ಆ ಪರಿಸ್ಥಿತಿ ಇದ್ರೂ ಕೂಡ ಕಾಂಗ್ರೆಸ್ ಅವರು ಆರಾಮಾಗಿ ಒಂದು ಅಧಿಕಾರ ನಡೆಸುವಂಥ ಪಾರ್ಟಿ, ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರುವಂಥ ಪಾರ್ಟಿ ಇವತ್ತು ಈ ಕಡೆ ಗಮನ ಕೊಡದೆ ಚುನಾವಣೆ ಮಾಡಲಿ ಬೇಡ ಅಂತ ಹೇಳಲ್ಲ, ಆದರೆ ಇದ್ರ ಕಡೆನೂ ಗಮನ ಕೊಡಬೇಕಾಯಿತು. ಇದ್ರ ಕಡೆ ನಿರಾಸಕ್ತಿಯನ್ನು ತೋರಿಸಿ ಇಡೀ ರಾಜ್ಯ ಬರಗಾಲದಲ್ಲಿ ತುತ್ತಾಗಿದ್ರೆ ಕಾಂಗ್ರೆಸ್ ಮಜಾ ಮಾಡಿಕೊಂಡು ಮಜಾವಾದಿಗಳಾಗಿ ಸಿದ್ದರಾಮಯ್ಯನವರು ಸುತ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾನು ಈಗಾಗಲೇ ಹೇಳಿದೆ, ದೇಶದ ಚುನಾವಣೆ ಇದು.